ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಸಕಲ ಕಾರ್ಯ ಸಿದ್ಧಿ ಎಂಬ 100ನೆಯ ಹಾಗೂ ಕೊನೆಯ ಶ್ಲೋಕಕ್ಕೆ ಸ್ವಾಗತ. ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ಪ್ರದೀಪಜ್ವಾಲಾಭಿಃ ದಿವಸಕರ ನೀರಾಜನವಿಧಿಃ ಸುಧಾಸೂತೆ ಚಂದ್ರೋಪಲಜಲಲವೈರಘ್ಯರಚನ ಸ್ವಕೀರಂಭೋಭಿಃ ಸಲಿಲನಿಧಿ ಸೌಹಿತ್ಯಕರಣಂ ತ್ವದೀಯಾಭಿರ್ವಾಗ್ಭಿಃ ಸ್ತವ ಜನನಿ ವಾಚಾಂ ಸ್ತುತಿರಿಯಂ. ತಾಯಿ, ನೀನು ನುಡಿಸಿದ ಮಾತುಗಳಿಂದಲೇ ನಾನು ಮಾಡಿದ ಸ್ತೋತ್ರವು ಸೂರ್ಯ ಕಿರಣಗಳಿಂದಲೇ ಸೂರ್ಯನಿಗೆ ಆರತಿ ಬೆಳಗಿದಂತೆ, ಚಂದ್ರಕಾಂತ ಶಿಲೆಗಳಿಂದೊಸರುವ ನೀರಿನ ಹನಿಗಳಿಂದ ಚಂದ್ರನಿಗೆ ಅರ್ಘ್ಯವಿತ್ತಂತೆ, ಸಾಗರದ ನೀರಿನಿಂದಲೇ ಸಾಗರವನ್ನು ತೃಪ್ತಿಪಡಿಸಿದಂತಿದೆ. ಅಂದರೆ ಶಂಕರರು ಈ ಶ್ರೀದೇವಿಯೇ ನಿಂತು ನುಡಿಸಿದ ಸ್ತೋತ್ರ ಈ ಸೌಂದರ್ಯ ಲಹರಿ ಆಗಿದೆ ಎಂದು ನಮ್ರವಾಗಿ ಹೇಳುತ್ತಿದ್ದಾರೆ. ಸಾಧಕರು ಈ ಶ್ಲೋಕವನ್ನು ಜಪಿಸಿ ಅದರ ಫಲವನ್ನು ಪಡೆಯಲು ಅಪೇಕ್ಷಿಸುವಾಗ ಶ್ಲೋಕದ ಆಳವಾದ ಅರ್ಥ ತುಂಬಾ ಸಹಕಾರಿಯಾಗಿರುತ್ತದೆ. ಈ ಕಾರಣದಿಂದ ಇದೇ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು, ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ. ತಾವು ಅದನ್ನು ಬಳಸಿಕೊಂಡು 10 ಬಾರಿ ಕೇಳಿ ಚೆನ್ನಾಗಿ ಮನದಟ್ಟು ಮಾಡಿಕೊಂಡು ಇದೇ ಜಪ ಸಾಧನೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡಬಹುದು. ಇನ್ನು ಇಲ್ಲಿರುವ ಯಂತ್ರವನ್ನು ಗಮನಿಸಿದರೆ, ಯಂತ್ರ ತಲೆ ಕೆಳಗಾದ ತ್ರಿಕೋನಾಕೃತಿಯಲ್ಲಿದ್ದು ಕೇಂದ್ರದಲ್ಲಿ ಓಂ ಮತ್ತು ಹ್ರೀಂ ಎಂಬ 2 ಬೀಜಾಕ್ಷರಗಳನ್ನು ಬರೆಯಲಾಗಿದೆ. ತ್ರಿಕೋನದ ಪ್ರತಿ ಮೂಲೆಯಲ್ಲೂ ಒಂದೊಂದು ತ್ರಿಶೂಲವನ್ನು ತೋರಿಸಲಾಗಿದ್ದು, ಈ ತ್ರಿಶೂಲಗಳು ವಿರುದ್ಧ ದಿಕ್ಕಿಗೆ ಮುಖ ಮಾಡಿವೆ. ಈ ಯಂತ್ರವನ್ನು ಬಂಗಾರದ ತಗಡಿನಲ್ಲಿ ಬರೆದು ಪೂಜಿಸಬೇಕು. ಪೂಜೆಯ ಅವಧಿ 14 ದಿನಗಳು. ಜಪ ಸಂಖ್ಯೆ ಪ್ರತಿನಿತ್ಯವೂ 1000 ಬಾರಿ. ಮತ್ತೊಮ್ಮೆ ಹೇಳುತ್ತಿದ್ದೇನೆ, ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆಸಿರಬೇಕು. ಪೂಜೆಯ ಅವಧಿ ಒಟ್ಟು 14 ದಿನಗಳು. ಪ್ರತಿನಿತ್ಯವೂ 1000 ಬಾರಿ ಜಪ ಮಾಡಬೇಕು. ಜಪದ ಪೂರ್ವದಲ್ಲಿ, ಅಂದರೆ ಶ್ಲೋಕಗಳನ್ನು ಪುನರಾವರ್ತಿಸುವ ಜಪದ ಪೂರ್ವದಲ್ಲಿ ಜಪಕ್ಕೆ ಸಂಬಂಧಿಸಿದಂತೆ ಋಷಿ ಛಂದಸ್ಸು, ಕರನ್ಯಾಸ, ಅಂಗನ್ಯಾಸ, ಧ್ಯಾನ ಶ್ಲೋಕ, ಪಂಚೋಪಚಾರ ಇವುಗಳನ್ನು ಒಳಗೊಂಡ ಪೂಜಾ ವಿಧಿ ಎಂಬ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಿದ್ದು, ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ. ಅದನ್ನು ತಾವು ಬಳಸಿಕೊಂಡು ಜಪವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡಬಹುದು. ಪ್ರತಿನಿತ್ಯವೂ 1000 ಬಾರಿ ಶ್ಲೋಕವನ್ನು ಜಪಿಸುವಂತೆಯೇ 14 ದಿನಗಳು ಈ ಜಪವನ್ನು ಮಾಡಬೇಕು. ನೈವೇದ್ಯವಾಗಿ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಇವುಗಳನ್ನು ಬಳಸಬೇಕು. ಫಲಾಪೇಕ್ಷಿತರು ಪೂಜೆಯ ನಂತರ ಅವುಗಳನ್ನು ಸೇವಿಸಬೇಕು. ಹಿರಿಯರು ಹಾಗೂ ದೇವಿ ಸಾಧಕರು ಇದಕ್ಕೆ ಫಲವಾಗಿ ಸಕಲ ಕಾರ್ಯ ಸಿದ್ಧಿ ಎಂದು ಹೇಳಿರುವರು. ಫಲಾಪೇಕ್ಷಿತರಿಗೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಿದ್ದು, ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ. ತಾವು 1-2 ಬಾರಿ ಆ ವಿಡಿಯೋ ನೋಡುವ ಮೂಲಕ ನಿಮ್ಮದೇ ಅಭಿಪ್ರಾಯವನ್ನು ರೂಢಿಸಿಕೊಂಡು ಜಪ ಸಾಧನೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿರುವಂತೆ ಮಾಡಿಕೊಳ್ಳಬಹುದು. ನಿಮ್ಮ ನಂಬಿಕೆ, ಶ್ರದ್ಧೆಗಳೇ ನಿಮ್ಮ ಎಲ್ಲ ಕಾರ್ಯಗಳ ಸಿದ್ಧಿಗೆ ಕಾರಣವಾಗಿರುತ್ತದೆ. ತಾಯಿಯಲ್ಲಿ ಆಳವಾದ ನಂಬಿಕೆಯೊಂದಿಗೆ ನಿಷ್ಠೆಯಿಂದ, ಶ್ರದ್ಧೆಯಿಂದ ಮುಂದುವರೆಯಿರಿ. ಖಂಡಿತವಾಗಿಯೂ ನಿಮ್ಮ ಸಕಲ ಕಾರ್ಯಗಳು ಸಿದ್ಧಿಯಾಗುತ್ತವೆ. ಆಲ್ ದ ಬೆಸ್ಟ್. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.